ಇಸ್ರೇಲ್ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಎರಡನೇ ದಿನವಾದ ಇಂದು ಜೆರುಸಲೆಂನಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ರಕ್ಷಣೆ, ಭದ್ರತೆ, ವ್ಯಾಪಾರ, ಹೂಡಿಕೆ ಹಾಗೂ ಜನರ ನಡುವಣ ಸಂಬಂಧಗಳು ಸೇರಿದಂತೆ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಮಾತುಕತೆಗಳು ನಡೆದವು. ಮಾತುಕತೆ ನಂತರ ಹಲವು ಒಡಂಬಡಿಕೆಗಳನ್ನು ವಿನಿಮಯ ಮಾಡಿಕೊಂಡವು. ಇದಕ್ಕೂ ಮುನ್ನ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜಾಗ್ ಅವರನ್ನು ಭಾರತೀಯ ನಿಯೋಗದೊಂದಿಗೆ ಭೇಟಿ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಹಾಗೂ ತಮ್ಮ ನಿಯೋಗಕ್ಕೆ ಆತ್ಮೀಯ ಸ್ವಾಗತ ಕೋರಿದ ಇಸ್ರೇಲ್ ಅಧ್ಯಕ್ಷರಿಗೆ ಧನ್ಯವಾದ ತಿಳಿಸಿ, ಈ ಗೌರವ ಎರಡೂ ಕಡೆಯ ಜನರ ನಡುವಣ ಆಳವಾದ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿಶ್ಲೇಷಿಸಿದರು. और उसके अच्छे परिणाम भी निकल रहे हैं। राष्ट्रपति जी, मेरी खुशी है कि मुझे इसके पहले भी आपको अलग अलग जगह पे मिलने का मौका मिला है। मैंने आपको विचारों की स्पष्टता सुनी है, भारत के प्रति आपका मान सम्मान का भाव देखा है और इसके लिए मैं भी आपका बहुत आभारी हूँ। और राष्ट्रपति जी, आज मुझे मौका है जब मैं आपके पास आया हूँ, भारत के लोग आपका स्वागत करने के लिए बहुत उत्सुक हैं और इसलिए मैं विशेष रूप से आपको भारत आने का निमंत्रण देता हूं और मैं आपसे आग्रह करता हूं कि मत जाना, कुछ समय ज्यादा निकालना ताकि भारत के अन्य कुछ स्थानों को भी, वहां के लोगों को भी आपका स्वागत करने का अवसर मिले। ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜಾಗ್ ಭಾರತದ ಭವಿಷ್ಯಕ್ಕೆ ಮಧ್ಯಪ್ರಾಚ್ಯ ಅತ್ಯಗತ್ಯವಾಗಿರುವಷ್ಟೇ ಮಧ್ಯಪ್ರಾಚ್ಯ ಭವಿಷ್ಯಕ್ಕೆ ಭಾರತ ಅತ್ಯಗತ್ಯ ದೇಶವಾಗಿದೆ. ಭಾರತದ ಆರ್ಥಿಕ ಬೆಳವಣಿಗೆ ಜಾಗತಿಕ ಗಮನ ಸೆಳೆಯುತ್ತಿದೆ. ಭಾರತೀಯ ಯುವಜನರು ತಮ್ಮ ನಾವೀನ್ಯತೆ ಮತ್ತು ಪ್ರತಿಭೆ ಮೂಲಕ ಜಗತ್ತಿನಾದ್ಯಂತ ಪ್ರಭಾವ ಬೀರುತ್ತಿದ್ದಾರೆ ಎಂದರು. We see the young Indian people all over the world with their brains and innovation. We see them in universities and colleges and research centers, of course, in India. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಜೆರುಸೆಲೆಂನಲ್ಲಿರುವ ಯಹೂದಿ ಹತ್ಯಾಕಾಂಡ ಸಂತ್ರಸ್ತರ ಸ್ಮಾರಕ ಕೇಂದ್ರ ಯಾದ್ ವಾಶಿಮ್ಗೆ ಭೇಟಿ ನೀಡಿ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಉಪಸ್ಥಿತರಿದ್ದರು.